ಇಲ್ಲಿಬ್ಬರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ದರ್ಶನ್. ನಾ ಓಮಂದೂರ ಮೆಡಿಕಲ್ ಕಾಲೇಜ್ದಾಗ 3ನೇ ವರ್ಷ ಕತ್ತುಡಿದ್ದೆ. ನಂಗೆ ಬಂದು ಸ್ಟಾರ್ಟ್ ಮಾಡೋದಕ್ಕೆ ಮುಂದಾಡು ನಾವೊಂದು ಕೊನೆ ಎಕ್ಸಾಂಪಲ್ ಇಕ್ಕೋದಕ್ಕೆ ಆಸೆ ಪಟ್ಟೆ. 2 ಮನುಷ್ಯರು ಇದ್ದಾರೆ, ಒಂದೇ ಇಟ್ಟು ತಿಂದಾರ, ಒಂದೇ ಮಕ್ಕ ಲೈಫ್ ಸ್ಟೈಲ್ ತಾಕ ಫಾಲೋ ಮಾಡ್ಯಾರ, ಒಂದೇ ಕೆಲಸದಾಗಿದ್ದಾರೆ, ಕೆಟ್ಟ ಪழக்கம் ಒಂದೂ ಇಲ್ಲ. ಆಲೆ ಒಬ್ಬ 90 ವಯಸ್ಸು ಕೊಟ್ಟು ಒಳ್ಳಂಗಿದ್ದಾನೆ, ಇನ್ನೊಂದೊಬ್ಬ 40 ವಯಸ್ಸದಾಗಿಯೇ ಹಾರ್ಟ್ ಅಟ್ಯಾಕ್ ಬಂದು ಸತ್ತಮ್ನು. ಇದು ಎದನಾಲ ಇದು ಏಕ ನಂಗೆ ಯೋಚನೆ ನೋಡ್ಲ ಅವ್ಕರ್ ಬಿಡ್ವಿ. ನಂಗೆ ಒಳ್ಳಂಗಿ ಬಂದ ನಂಗೆ ಅಯ್ಯತ್ತ ಕಾಲಕ್ಕೆಲ್ಲ ಒಳ್ಳಂಗ ತಿಂದು ಕುಡಿದು 80 ವಯಸ್ಸು ಕಟ್ಟು ಒಳ್ಳಂಗಿದ್ದರು. ಅಲ್ಲಿ ಈಗೆಲ್ಲ ಕೊನ್ನ ವಯಸ್ಸದೋಗಿಯೇ 25-30 ವಯಸ್ಸದೋಗಿಯೇ ಹಾರ್ಟ್ ಅಟ್ಯಾಕ್, ಹಾರ್ಟ್ ಪ್ರಚನೆ, ಅಡೈಪು ಅಂತ ಬಂದು ಎಲ್ಲ ಸತ್ತು ಬಿಡಿದ್ದಾರೆ. ಆದ್ರೆ ನಂಗೆ ಏಕಂದ್ರೆ ಯೋಚಿಸಲ್ಲ, ನಂಗೆ ಏಕಾಕು ಅವಕರ ಇಟ್ಟು ಒಳ್ಳಂಗಿಲ್ಲ, ಅವಕರ ಲೈಫ್ ಸ್ಟೈಲ್ ಒಳ್ಳಂಗಿಲ್ಲ, ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಡ್ದ ಅಂತ ನಂಗೆ ನೆನ್ಸಾಕು. ಅತ್ತ ನೋಡ್ಲ ಜಿಮ್ಗೆ ಒಪ್ಪೋಕ ಸತಿ ಅವಕರ ಇಟ್ಟು ಒಳ್ಳಂಗಡದ, ಫಿಸಿಕಲ್ ಆಕ್ಟಿವಿಟಿ ಒಳ್ಳಂಗಡದ, ಲೈಫ್ ಸ್ಟೈಲ್ ಒಳ್ಳಂಗ ಸ್ಟ್ರಾಂಗ್ ಆಟ್ರ. ಆಲ ನಂಗೆ ಚೆನ್ನಾಗೂ ನ್ಯೂಸ್ ತಗೊಂಡು ನೋಡ್ನೋ ಜಿಮ್ಗೆ ಹೋದವಕ ದಿಢೀರ್ನ ಹಾರ್ಟ್ ಅಟ್ಯಾಕ್ ಬಂದು ಸತ್ತು ಬರುವತ್ತಂದು. ಅದು ಎದನಾಲ ಆಗ ಈಗ ನಂಗೆ ಏನ 60 ಮುಡಿದ್ರ ಅಂದಲೆ ನಂಗೆ ಶಕ್ತಿಗೆ ಮಿಂಜಿ ಏದೋ ಒಂದು ಆಡದೆ, ನಂಗಂದ ಕಂಟ್ರೋಲ್ ಮಾಡೋದು ಮುಡಿಯಾದ ಸಿಲ ಫ್ಯಾಕ್ಟರ್ಸ್ ಎಲ್ಲ ಆಡದೆ ಆತಂಬುದು ಅಳ್ತ. ನಂಗೆ ಏನಾಗ ಇದ್ರ ಪತಿ ಓದೋದು ಅಂದ್ರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸಾರ್ಡರ್ಸ್ ಅತ್ತಂಬುದು ನಂಗೆ ಹಾರ್ಟ್ ಸಂಬಂಧಪಟ್ಟ, ರಕ್ತಕೊಳ ಸಂಬಂಧಪಟ್ಟ ಸಂಕಟ ಎಲ್ಲವೇ ನಂಗೆ ಎದುಗೋಸ್ ಬಂದರ. WHO ಏನೇ ಇದ್ದಾರೆ ಅಂತಂದ್ರೆ ಒಳಗದ ನಡುವೆ ಎಲ್ಲ ಸಾವು 31% ಈ ಹಾರ್ಟ್ ಪ್ರಚನೆ ಅಳತ ಸತ್ತಾರ ಆತಂದು. ಅದೋಗೆಯು 75% ಮೇಲೆ ಬಪ್ಪು ಎಲ್ಲ ಸಾವು ಲೋವರ್ ಮಿಡಲ್ ಇನ್ಕಮ್ ಕಂಟ್ರೀಸ್ ನಂಗೆ ಇಂಡಿಯಾ ಮಾಕನ್ನ ನಾಡು ಅಂತ ಬಂದರ ಆತಂದು. 3ಾಗ ಒಬ್ಬ ಸಾವು ಕಂಡಿಪ ಹಾರ್ಟ್ ಪ್ರಚನೆ ಅಳತ ಅಂತಂದು ಇದ್ದಾರೆ. ನಂಗೆ ಇಂಡಿಯಾದಾಗ 3 ಮಿಲಿಯನ್ ಸಾವು ಒಂದು ವರ್ಷಕ್ಕೆ ನಡೆದ್ರ ಅಂದು WHO ಇದ್ದಾರೆ. ಇದು ದೊಡ್ಡ ನಂಬರ್ ಇಲ್ಲ, ನಂಗೆ ಕಂಡಿಪ ಇದು ಅಪ್ಪರ ದೊಡ್ಡ ಒಂದು ಪ್ರಚನೆ. ಇದು ಏನಾಗ ಇತ್ತಾಗ ಇಂಪಾರ್ಟೆಂಟ್ ನಂಗೆ ನೋಡು. ಈಸಗ ಕಷ್ಟವ ಈಸಗ ಸಾವು ನಡೆದ್ರ ಅಂಬನ ಇದನ್ನ ಎದನಾಳ ಬಂದ್ರ ಏಕ ಬಂದ್ರ ನಂಗೆ ಏನ ಮಾಡಾಕೋ ಅತ್ತಂದು ಒಂದು ಸ್ಟಡಿ ಮಾಡೋದಕ್ಕಾಯ್ತಾ. ಫ್ರಾಮಿಂಗಮ್ ಹಾರ್ಟ್ ಸ್ಟಡಿ ಅತ್ತಂದ ಮೊದಲ ಬಂದ ಒಂದು ರಿಸರ್ಚ್. ಇದನ್ನೆಲ್ಲ ಹಾರ್ಟ್ ಪ್ರಚನೆ ಎಲ್ಲ ಬಂದ್ರ ರಿಸ್ಕ್ ಏನೇನಾತಂದು ಅದು ನಂಗೆ 1950s-70s ಆ ಕಾಲಘಟ್ಟದಾಗಿ ಮಾಡಿದ್ರು. ಅವಕ್ಕ ಮಾಡಿದ್ದ ಸರಿ ಸಿಲ್ಲ ಫ್ಯಾಕ್ಟರ್ಸ್ ಆಡದ ನಂಗಂದ ಮಾತೋದು ಮುಡಿದರ, ಸಿಲ್ಲದ ನಂಗಂದ ಮಾತೋದಾಗ ಮುಡಿಯ. ನಂಗೆ ಮಾತೋದು ಮುಡಿದರ ಅಂಬದೆಲ್ಲ ನಂಗೆ ಬಿಹೇವಿಯರು, ನಂಗೆ ಲೈಫ್ ಸ್ಟೈಲ್, ನಂಗೆ ತುಂಬ ಇಟ್ಟು ನಂಗೆ ಗೆಲ್ಚ ಅದೆಲ್ಲ ಮಾತೋದು ಮುಡಿದರ, ಮಾಡಿಫೈ ಮಾಡೋದು ಮುಡಿದರ. ಅಲ್ಲ ಸಿಲ್ಲದು ಮಾಡಿಫೈ ಮಾಡೋದಾಗ ನಂಗಂದ ಮುಡಿಯ. ನಂಗೆ ಶಕ್ತಿಗೆ ಮಿಂಜಿ ಆಡೋ ಫ್ಯಾಕ್ಟರ್ಸ್ ನಂಗೆ ನಾನ್ ಮಾಡಿಫೈಬಲ್ ಅತ್ ನಂಗೆ ಏನು ನಿಜವಾವೇ ಮಾತೋದು ಮುಡಿಯವ ಅತಂದು ಕೇತಲ್ಲ ನಾ ಏನ ಮುಡಿದ್ರ ಆತಂದು. ಸರಿ ನಂಗೆ ಶಕ್ತಿಗೆ ಮಿಂಜಿ ಆಡೋದು ನಂಗೆ ಮಾತೋದು ಮುಡಿಯ. ಆಳ ನಂಗೆ ಅದ್ರ ಪತಿ ಏನಾಗ ಓದೋದು ಅದನ್ನ ಕೇತಲ್ಲ ನಂಗೆ ಇದ್ರ ಪತಿ ಆಡೋದಲ್ಲತ್ತ ನಂಗೆ ಬಪ್ಪ ಪೇಷಂಟ್ಗ ಇದು ಅಡತಿಯ ಅಂದ್ರೆ ನಂಗೆ ಐಡೆಂಟಿಫೈ ಮಾಡಿ ಕಂಡು ಹಿಡಿತು ತನಕ ನಂಗೆ ಅವೇರ್ನೆಸ್ ಕೊಡೋದು. ಅತ್ತ ಕೊಟ್ಲತ್ತ ತನ್ನ ಲೈಫ್ ಸ್ಟೈಲ್ ಮಾತಿಲ್ಲ ಕಂಡಿಪ ಅದು ನಾನ್ ಮಾಡಿಫೈಬಲ್ ಅವೇ ಅಟ್ಲ ಸೇತಿ 50% ಕಟ್ಟ ನಂಗಂದ್ರೆ ಅದನ್ನ ಕೊರಚೋದಕ್ಕೆ ಮುಡಿದರ ಅತ್ತಂಬತ್ತ ನಾ ಹೇಗೋದು ಪಾಯಿಂಟ್. ಇಂಥವಾಗ ಏನೆಲ್ಲ ಬಂದ್ರೆ ನಂಗೆ ಕುಟುಂಬ ಬರಲಾರು, ನಂಗೆ ವಯಸ್ಸು, ನಂಗೆ ಸೆಕ್ಸ್, ನಂಗೆ ಎಥ್ನಿಸಿಟಿ, ನಂಗೆ ಜೆನೆಟಿಕ್ಸ್ ಇದೆಲ್ಲ ನಂಗೆ ನಾನ್ ಮಾಡಿಫೈಬಲ್ ನಂಗೆ ಮಾತೋದಕ್ಕೆ ಮುಡಿಯ. ಅಲ್ಲ ನಂಗೆ ಸ್ಮೋಕಿಂಗು, ನಂಗೆ ಕುಡುಪುದು, ನಂಗೆ ಇಟ್ಟು ಲೈಫ್ ಸ್ಟೈಲ್ ಅದೆಲ್ಲ ಮಾಡಿಫೈಬಲ್. ಒಂದಿಂದ ನಂಗೆ ನೋಡು ಮೊದಲ ಕುಟುಂಬ ಬರಲಾರದು ನಂಗೆ ಏನು ನಂಗೆ ಕುಟುಂಬದಾಗ ಹಾರ್ಟ್ ಪ್ರಚನೆ ಬಂದು ಸತ್ತವಕರಲ್ಲಿ ಇದ್ದಾರೆ ಅಂದಲೆ ಅವಕಾಡ ಅದೇ ಜೀನ್ಸ್ ನಂಗೆ ಆಡೋದು. அதனால ನಂಗೆ ಬಪ್ಪದು ಒಂದು ಜೀನ್ ಮಟ್ಟು ಕಳೆಯ நிறைய ಜೀನ್ಸ್ ಇರುತ್ತೆ. ಅದು ನಂಗೆ ಪಾಲಿಜೆನಿಕ್ ಅಂದ್ರೆ ನಂಗೆ ಏನು ಅದಾಗ ಅಪ್ಪರ ಕಾಮನ್ ಆಡೋದು ಈ CDKN2A அல்லது 2B ಜೀನ್ಸ್ ತಾ. ಈ ಜೀನ್ಸ್ ಎಲ್ಲ ಇದು ಏನ ಮಾಡ್ರ ಅಂದ್ರೆ ನಂಗೆ ಕೊழுப்பு ಮೆಟಬಾಲಿಸಮ್ ಆಗಲಿ, ನಂಗೆ ಗ್ಲೂಕೋಸ್ ಮೆಟಬಾಲಿಸಮ್ ಆಗಲಿ, ನಂಗೆ ರಕ್ತ ಅழுத்த, ನಂಗೆ ಬಾಡಿದಾಗ ನಡಪೋ ಫಿಸಿಯಾಲಜಿ ಎಲ್ಲವೇ ಈ ಜೀನ್ಸ್ ಕಂಟ್ರೋಲ್ ಮಾಡ್ರ. ಆ ಜೀನ್ಸ್ ನಂಗೆ ಡಿಫೆಕ್ಟಿವ್ ಆಡದೆ ತಪ್ಪ ಪ್ರಚನೆ ಆಡ್ದ ಅಂದ್ರೆ ಆತ ನಂಗೆ ಕುಟುಂಬ ಬರಲಾರ್ದು ನಂಗೆ ಏನು. ಪ್ರೀಮೆಚೂರ್ ಹಾರ್ಟ್ ಡಿಸೀಸ್ ಅಂತಂದ್ರೆ ಏನಂದ್ರೆ ನಂಗೆ ಕುಟುಂಬದೋಗವೇ 55 ವಯಸ್ಸುಗ ಕೈಯ ಇಬ್ಬೋ ಗಂಡು ಮುಗರು, 65 ವಯಸ್ಸುಗ ಕೈಯ ಇಬ್ಬೋ ಎಮ್ಮುಕರು ಹಾರ್ಟ್ ಪ್ರಚನೆ ಬಂದು ಸತ್ತಿದ್ದಾರೆ ಅಂದಲೆ ಅದೇ ಕುಟುಂಬದಾಗ ಇಬ್ಬರು ನಿಂಗಗೂ ಹಾರ್ಟ್ ಪ್ರಚನೆ ಬಪ್ಪುದಾಗ ರಿಸ್ಕು 2 ಮಡಂಗು ಅಧಿಕಾರ ಅಂತ ನಂಗೆ ಇದ್ದಾರೆ. ಈ ಗ್ರಾಫು ಅತ್ತ ಏರ அடுத்தது ಬಂದು ನಂಗೆ ವಯಸ್ಸು ನಂಗೆ ವಯಸ್ಸು ಮತ್ತದು ಮುಡಿಯ 55 ವಯಸ್ಸುಗ ಮೇಲೆ ಸ್ಟ್ರೋಕ್ ಬಪ್ಪೋ ರಿಸ್ಕು 2 ಮಡಂಗು ಅಧಿಕಾರ ಅಂದು ಅಥೀರೋಸ್ಕ್ಲೆರೋಸಿಸ್ ನಂಗೆ ರಕ್ತ ಕೊಳ ಎಲ್ಲ ಕೊಳುಪು ಹೋಗಿ ಕುಳಿದು ಕೊಳೆ ಕುಡ್ನದು ಮಾಡಿಪ್ಪ ಅದಕ್ಕೆ ಬಪ್ಪೋ ರಿಸ್ಕು
5 ಮಡಂಗ ಜಾಸ್ತಿ ಅಂದ್ರೆ ನಂಗೆ ಏನಾರು ಆಲ ಗಂಡು ಮಗುರ್ಗ 45 ವಯಸ್ಸಿಗೆ ಮೇಲೆಯೂ ಎಮ್ಮು ಗುರುಗ 55 வயசுக்கு மேலேயும் நாங்கள் ரத்த குழாயின அழுத்த அதிகாரம். இதுக்கு முக்கியமான காரணம் ಏನಂದ್ರೆ நாங்கள் சிப் மியூட்டேஷன்ஸ் நாங்கள் ಏನು ಕ್ಲೋನಲ್ ಹೆಮಟೋಪಾಯ್ಸಿಸ್ ಆಫ್ ಇಂಡಿಟರ್ಮಿನೇಟ್ ಪೊಟೆನ್ಷಿಯಲ್ ಇருந்து ಇದು அதிகமாகிறதுனால வயசாக நாங்கள் ரத்த குழாய் எல்லாம் குன்னதாயிடே ಹೋರಾ ಅದப்புறம் ಸ್ಟಿಫ್ ஆகிடே ಹೋರಾ. இதில் நம்பர் 45 55 என்பது ஒரு மேஜிக் நம்பர் கிடையாது. ಈಸಗ ವರ್ಷ ಆಲತಾ ನಂಗೆ ರಕ್ತ ಕೊಳಾಯ್ದಾಗಾಡೋ ಸೆಲ್ಸ್ ಎಂಡೋಥೀಲಿಯಂ ಅದೆಲ್ಲ ಹೋಗ ತನ್ನ ಸೆಲ್ಲ ಕಮ್ಮಿ ಮಾಡಿಡೇ ಹೋರ ಕೊಳುಪು ಮಣಕನ ಹೋಗಸೋರ ರಕ್ತ ಕೊಳಾಯಿ ಬಂದ್ಬಿಟ್ಟು ಕುಣ್ಣದಾರ ನೈಟ್ರಿಕ್ ಆಕ್ಸೈಡ್ ಅಂತಂಬ ಒಂದು ಮಾಲಿಕ್ಯೂಲ್ ಕಮ್ಮಿ ಆಗ ಒಡನೆ ರಕ್ತ ಕೊಳಾಯ ವಿರ್ಚೋದು ಗೆಲ್ಸ ಅದೀಗ ಕಮ್ಮಿ ಆಯ್ಪ್ರ ರಕ್ತ ಕೊಳಾಯಿ ಬಂದ್ಬಿಟ್ಟು ಇಲಾಸ್ಟಿನ್ ಕೊಲಾಜನ್ ಪ್ರೋಟೀನ್ಸ್ ಎಲ್ಲ ಅಟ್ರ அதுவும் ಕಮ್ಮಿ ಆಯ್ಪ್ರ. இதனால கொழுப்பு எல்டிஎல் ಎಂಬ ಕೆಟ್ಟ ಕೊಳುಪು ಅದು அதிகாರ HDL ಎಂಬ ಒಳ್ಳೆ ಕೊಳುಪು ಕಮ್ಮಿಯಾರ. ಈ ಗ್ರಾಫ್ದಾಗೆ ನಾನು ಅರ್ಥ ಬೇಕಿದ್ದೇನೆ. ಈ 45 ವಯಸ್ಸಿಗೆ ಮೇಲೆ ರಿಸ್ಕು ಅಪ್ಪರ ಅಧಿಕಾರ. அடுத்தது நாங்கள் செக்ஸ் நாங்கள் பயாலஜிக்கல் ஜெண்டர் செக்ஸ் இது ಏನಂದ್ರೆ ಗಂಡು ಮಗರು ಮೆನಪಾಸ್ಗೆ ಇಂದಾಡು ಇಬ್ಬ ಎಮ್ಮಕರು ಇವಕ್ಕಗತ ರಿಸ್ಕು ಅಧಿಕ ಅಂತ ಇದ್ದಾರೆ ಮೆನ್ಸ್ಟ್ರುವೇಟಿಂಗ್ ವಿಮೆನ್ ಬಿಡ ಏದನಾಲ ಅಂತಂದ್ರೆ ಮೆನ್ಸ್ಟ್ರೇಟ್ ಮಾಡೋ ಎಮ್ಮಕರುಗ ಈಸ್ಟ್ರೋಜನ್ ಅಥವಾ ಒಂದು ಹಾರ್ಮೋನ್ ಅಧಿಕವಾಟ. அதனால ಇನ್ನೊಂದೊಂದು ನಾ ಈ ಸೆಮಿನಾರ್ ಪತ್ತಿ ರಿಸರ್ಚ್ ಮಾಡಿದ್ದೀವನ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಅಬ್ಸರ್ವೇಷನ್ ನಾ ಮಾಡಿದೆ. ಒಂದು ಸ್ಟಡಿದಾಗ ಏನಿದ್ದಾರೆ ಅಂತಂದ್ರೆ ಎಮ್ಮಕರು ಬಂದು ಡಾಕ್ಟರ್ನ ಅಡ್ವೈಸ್ ಒಳ್ಳಂಗೆ ಕೇತಾರ ಅಂತಂದು ಅದು ಒಂದು ಫನಿ ಆದ ಒಂದು ಅಬ್ಸರ್ವೇಷನ್. ಈಸ್ಟ್ರೋಜನ್ ಏನಂತ ಮಾಡ್ರ ಅಂತಂದ್ರೆ ಡೈರೆಕ್ಟ್ ನಾ ಏನಿಲ್ಲ ನೈಟ್ರಿಕ್ ಆಕ್ಸೈಡ್ ಎಂಬ ಆ ಮಾಲಿಕ್ಯೂಲ್ ಅಲ್ಲಿ ಹೋಗಿ ಆಕ್ಟ್ ಮಾಡಿ ರಕ್ತ ಕೊಳವೆಲ್ಲ ದೊಡ್ಡದಾಕ್ಯಾರ ವಿರಿಚಿರ கொழுப்பு மெட்டபாலிசம் அதிகம் ಮಾಡ್ರ HDL அதிகம் ಮಾಡಿ LDL ಕಮ್ಮಿ ಮಾಡ್ರ ಇನ್ಸುಲಿನ್ ಸೆನ್ಸಿಟಿವಿಟಿಯ அதிகம் ಮಾಡ್ರ ನಂಗೆ உடம்புದಾಗ ಅಲ್ಲೆಲ್ಲಿ ಕೊழுப்பு ಕೊಲ್ಲುವುದನ್ನು ಕಮ್ಮಿ ಮಾಡ್ರ. ಈ ಈಸ್ಟ್ರೋಜನ್ ಎಂಬ ಹಾರ್ಮೋನ್ 40-50 வயசுக்கு கம்மி ஆகிட்டே வந்த உடனே நாங்கள் ப்ரொடெக்ஷன் வைப்பா. நாங்கள் ஈஸ்ட்ரோஜன் இல்லைன்றனால ப்ரொடெக்ஷன் இல்லை, அதனால நாங்கள் ஹார்ட் பிரச்சனை பப்போ வாய்ப்பும் அதிகம் வந்து ஏதாரு. அடுத்து நாங்கள் எத்னிசிட்டி நாங்கெಲ್ಲ ಇಂಡಿಯನ್ಸ್ நாங்கெಲ್ಲ ಸೌತ್ ಏಷ್ಯನ್ಸ್ ಅದನ್ನ ಬಪ್ಪ ನಂಗೆ ಎಥ್ನಿಸಿಟಿ ನಂಗಗ ಮತ್ತ ವೆಸ್ಟರ್ನ್ ಇಬ್ಬ ಕಂಟ್ರೀಸ್ ಇಬ್ಬೊಕ್ಕರ ಕಂಪೇರ್ ಮಾಡಲೆ ನಂಗಗ 2-3 ಮಡಂಗು ರಿಸ್ಕು ಜಾಸ್ತಿ ಹೇಗ್ಯಾರ. ಆ ಕಾಲದಾಗ 1950s 1970s ಆ ಟೈಮ್ದಾಗ ಫ್ರಮಿಂಗಮ್ ಮಾಡಿದ ಆ ಸ್ಟಡಿದಾಗ ದೋಸು ಪ್ರಿಡಿಕ್ಷನ್ಸ್ ಮಾಡಿದ್ದಾರೆ. ಆ ಪ್ರಿಡಿಕ್ಷನ್ಸ್ ಈಗರ್ಕ ನಂಗೆ ರಿಯಾಲಿಟಿ. ಇದೆರಡು ಉಣ್ಮೆ, ಇದೆರಡು ಮ್ಯಾಚ್ ಆರ. ಇದು ಏದನಾಲ ಅಂತಂದ್ರೆ ಒಂದೇ BMI ನಂಬರ್ ತೋಗ ಸೇಮ್ ಒಂದೇ BMI ನಂಬರ್ ತೋಗ ನಂಗಗೂ ಅವಕ್ಕಗೂ ನಂಗೆ ನೋಡ್ಲೆ ನಂಗೆ ಏಷ್ಯಾದಾಗ ಇಬ್ಬೋಕಾಗ ಕೊಳುಪು ತೇಮಾನ ಅಪ್ಪರಾಡದೆ ನಂಗಗ ಇನ್ಸುಲಿನ್ ರೆಸಿಸ್ಟೆನ್ಸು ಜೆನೆಟಿಕಾವೇ ಅಧಿಕವಾಡದೆ ನಂಗಗ ಕೊಳುಪು ಮೆಟಬಾಲಿಸಮು ಅಪ್ಪರ ತಪ್ಪಾಡದೆ ನಂಗೆ ಡಯಾಬಿಟೀಸು ಜೆನೆಟಿಕಾವೇ ನಂಗೆ ಬಪ್ಪದಾಗ ವಾಯ್ಪು ರೊಂಬ ಅಪ್ಪರ ಅಧಿಕ ಆದಂತ ಆ ಸ್ಟಡಿದಾಗ ಏನ ಪ್ರಿಡಿಕ್ಷನ್ ಮಾಡಿದರೋ ಅದೇ ಈಗ ಉண்மையாடுது. ಲಾಸ್ಟಾ ನಂಗೆ ಜೆನೆಟಿಕ್ಸ್ ನಂಗೆ ಜೀನ್ದಾಗ ನಂಗೆ 3 ಜನಕ್ಕೆ ಇನ್ಹೆರಿಟೆನ್ಸ್ ನಂಗೆ ಏನು ಒಂದೇ ಜೀನ್ ದಾರಿದಾಗ ಅವಕ್ಕೆ ನಂಗೆ ಅವೇ ಅಪ್ಪದಾಗ ಇದ್ದ ಆ ಪ್ರಚನೆ ಆ ಸಂಕಟ ಎಲ್ಲ ನಂಗಗೂ ಅದೇ ನಂಗೆ ಬಪ್ಪದು. ಅದಾಗ ಅಪ್ಪರ ಕಾಮನ್ ಆಡೋದು ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಅಂತಂದ್ರೆ ನಂಗೆ ಏನು ಅದಾವುದು ನಂಗೆ ಕುಟುಂಬದಾರಿಯಾಗವೇ ನಂಗೆ ಕೊಳುಪು ಅಧಿಕವಾಡೋದು ನಂಗೆ ಕೊಳುಪು ಮೆಟಬಾಲಿಸಮ್ ಕಮ್ಮಿ ಆಡೋದು. ಅದು ಹಿಂಗೆ ಆಡದೆ ಅಂದಲೆ ನಂಗೆ ರಕ್ತ ಕೊಳದಾಗ போய் ಆ கொழுப்பெல்லாம் ಕುಳಿದುಟ್ಟು ನಂಗೆ ರಕ್ತ ಕೊಳೆ ಅಪ್ಪರ ಕುಣ್ಣನ್ ಮಾಡಿಪ್ರ அதனால அது ಅಲ್ಲಿ அடைப்பு ಬಂದರ அதனால ಹಾರ್ಟ್ ಅಟ್ಯಾಕ್ ಸ್ಟ್ರೋಕು ಎಲ್ಲ ಪ್ರಚನೆ ಬಂದರ. ಒಂದು வேளை ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಆಡದೆ ಅಂದಲೆ ಅದು ಆಡೋ 300 ಆದವಾಗ ಒಬ್ಬಗ ಖಂಡಿತ ಹಾರ್ಟ್ ಪ್ರಚನೆ ಬಂದರ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಹೈಪರ್ ಹೋಮೋಸಿಸ್ಟಿನಿಮಿಯಾ ಅಂತಂದ್ರೆ ನಂಗೆ ಏನು ಅದಾಟ್ಲ ಥ್ರಾಂಬೋಸಿಸ್ ரத்த கட்டி அடைப்பு கட்டதுனால அடைப்பு காரணம் அதுவும் அதிகವಾರ அதனால ತಿರುಗಿ ಹಾರ್ಟ್ ಅಟ್ಯಾಕ್ ಬಂದರ ಅಂತ ನಂಗೆ ಇದು ಸರಿ. ನಂಗೆ ಈಸಗ ನೋಡಿಬಿಟ್ಟು ನಂಗೆ ಏಜು ನಂಗೆ ಕುಟುಂಬ வரலாறு ನಂಗೆ ಸೆಕ್ಸ್ ನಂಗೆ ಎಥ್ನಿಸಿಟಿ ಜೆಂಡರ್ ಇದೆಲ್ಲ ನಂಗೆ ಮಾತಾಡೋದಕ್ಕೆ ಮುಡಿಯ ನಂಗೆ ಕೈದಾಗ ಇದು ಇಲ್ಲ ನಂಗೆ ಶಕ್ತಿನ ಮಿಂಜಿ ಇದೆಲ್ಲ ನಂಗೆ ಫ್ಯಾಕ್ಟರ್ಸ್ ಇದು ಏನಂಗೆ ನಂಗೆ ನೋಡಿಬಿಟ್ಟು ಇದು ಒಂದೆಲ್ಲ ನಾ ಇಂಗ್ಲೀಷ್ದಾಗ ಹೇಗೋದು ನಾನು ಆಸೆ ಪಟ್ನ ವಿತ್ ಎ ಪರ್ಮಿಷನ್. ನೇಚರ್ ಲೋಡ್ಸ್ ದ ಗನ್ ಬಟ್ ಆರ್ ಲೈಫ್ ಸ್ಟೈಲ್ ಪುಲ್ಸ್ ದ ಟ್ರಿಗರ್. ಇಲ್ಲಿಂದ ನಾ ಏನ ಹೇಗೋದಕ್ಕೆ ಆಸೆ ಪಟ್ನಂದಲ್ಲ ನಂಗೆಂದ ಮಾತೋದಗವೇ ಮುಡಿಯ ಅಂದಲ್ಲ ಸತಿ ನಂಗೆಂದ ಇದನ್ನ ಕರೆಕ್ಟಾಗಿ ನಂಗೆ ನೋಡಿ ಐಡೆಂಟಿಫೈ ಮಾಡಿ
ಕರೆಕ್ಟಾன ಪೇಷಂಟ್ಗೆ ನಂಗೆ ಅವೇರ್ನೆಸ್ ಕೊಟ್ಟು ಒಳ್ಳೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿ ಎಕ್ಸಸೈಸು ನಾವು ತಿಂಬುದು ಅವಕ್ಕೆ ಇಟ್ಟು ಗೆಲ್ಚ ಎಲ್ಲ ಕರೆಕ್ಟಾಗಿ ಮಾಡಿಲ್ಲ கண்டிப்பா அது நான் மாடிஃபைபிளாவே அட்லஸ் எத்தி நாங்கள் வந்து ಅದನ್ನ ಬಪ್ಪೋ ಇಂಪ್ಯಾಕ್ಟ 50% ಗಟ್ಟ ಕಮ್ಮಿ ಮಾಡೋದಕ್ಕೆ ಮುಡ್ದರ ಇತ್ತ ಉಣ್ಮೆ ನಾ ಈಗ ಏದಿಂದ ಇದು ನಂಗೆ ಐಡೆಂಟಿಫೈ ಮಾಡಿ ನಂಗೆ ಕರೆಕ್ಟಾಗಿ ಮಾಡಲ ಖಂಡಿತ ನಂಗಂದ ಇದರಿಂದ ಕಾಪೋದು ನೋಡಿದ್ರ ನಂಗೆ ಲೈಫು ನಂಗೆ ಕೈದ ಗೊತ್ತ ಆಡದ ನಂಗೆ ಇದೆಲ್ಲ ಪ್ರಾಪರ ಐಡೆಂಟಿಫೈ ಮಾಡಿ ನಂಗೆ ಒಳ್ಳೆ ಇದೆಲ್ಲ ನಂಗೆ ಕುಟುಂಬವು ಒಳ್ಳೆ ನೋಡಿದ್ರ அதனால எல்லாருக்கும் நன்றிட்டு நான் முடிச்சோம்னா நன்றி எல்லாருக்கும் ஸோ திங்க் ஸ்மார்ட் அண்ட் ஆக்ட் ரைட் நன்றி எல்லாருக்கும் தேங்க்யூ சார்